ಮಂಗಳೂರಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರ ಸಮಾವೇಶ ನಡೆಸಲಾಗ್ತಾ ಇದೆ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮಂಗಳೂರಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರ ಸಮಾವೇಶ. ಈ ಬಾರಿ ಕರಾವಳಿಯಲ್ಲಿ ಬದಲಾವಣೆಯ ಗಾಳಿ ಬೀಸಬಹುದು ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಕರಾವಳಿ ಜನರಿಗೆ ಶಾಂತಿ ಅಭಿವೃದ್ಧಿ ಬೇಕು, ಧರ್ಮ ಜಾತಿ ಸ್ವಾರ್ಥ ಪ್ರಚೋದನಕಾರಿ ಮಾತು ಆಗಿದೆ. ಈ ಬಾರಿ ಕರಾವಳಿ ಜನರಿಗೆ ವಾಸ್ತವಿಕತೆ ಅರ್ಥೈಸ್ತೀವಿ ಅಂತ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್. ನಾವು ಖಂಡಿತವಾಗಿ ಒಪ್ಕೊಳ್ತೀನಿ, ಇಲ್ಲಿ ನಾವು ಪಾರ್ಲಿಮೆಂಟ್ ಗೆಲ್ಲಕ್ಕಾಗಿಲ್ಲ, ಆದರೆ ಖಂಡಿತ ನಾವು ಇವತ್ತು ನಮ್ಮ ಪ್ರಯತ್ನವನ್ನು ಮಾಡ್ತೀವಿ. ಜನರ ಮುಂದೆ ಇವತ್ತು ನಾವು ಮಾತು ಕೊಟ್ಟಿರುವಂಥ ಅದನ್ನು ಉಳಿಸ್ಕೊಂಡಿರ್ತಕ್ಕಂಥ ಸರ್ಕಾರ ನಮ್ಮದು. ಇವತ್ತು ಒಳ್ಳೆಯ ಕೆಲಸ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಇವತ್ತು ಏನೇನು ಕರ್ನಾಟಕ ಆಗಿರುವಂಥ ಅನ್ಯಾಯ ಅದರ ಬಗ್ಗೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಜನರ ವಿಶ್ವಾಸವನ್ನು ಗಳಿಸೋದಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇರುತ್ತೆ. ಅದರಲ್ಲಿ ದಕ್ಷಿಣ ಕನ್ನಡ, ಈಗ ಕೊಡಗದಲ್ಲಿ ನಾವು ಗೆದ್ದೇ ಇಲ್ಲ ಅಂತ ಹೇಳ್ತಾ ಇದ್ರು ಭಾಳ ವರ್ಷಗಳಿಂದ. ಮೊನ್ನೆ 2 MLA ನಾವು ಗೆದ್ಕೊಂಡು, ಅದೇ ಥರ ಜನರು ಕೂಡ ಜನರ ಮನಸ್ಸನ್ನು ಗೆಲ್ಲಬೇಕು, ಅದ್ರ ಬಗ್ಗೆ 2 ಮಾತಿಲ್ಲ. ಅದಕ್ಕೆ ನಮ್ಮ ಪ್ರಯತ್ನ. ಸೊ ಈ ಸಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಬದಲಾವಣೆ ಆಗುತ್ತೆ. ಜನನೂ ಕೂಡ ಇದನ್ನು ನೋಡಿ ಅವ್ರಿಗೂ ಸಾಕಾಗೋಗಿದೆ. ಬರೀ ಇದೇ ರಾಜಕಾರಣ, ಬರೀ ಧರ್ಮ, ಬರೀ ಜಾತಿ, ಬರೀ ಸ್ವಾರ್ಥ ಮತ್ತು ಈ ಥರದ ಪ್ರಚೋದನಕಾರಿ ಮಾತುಗಳು ಎಲ್ಲೋದ್ರೂ ಇದನ್ನೇ ಹೇಳ್ಕೊಂಡು ವೋಟ್ ಗಳಿಸುವಂಥ ಕೆಲಸ ಮಾಡ್ತಾರೆ ಅಂತ ಜನರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ನಾವು ಕೂಡ ಪ್ರಚಾರ ಮಾಡ್ತೀವಿ. ನಿಮ್ಗೆ ಅಭಿವೃದ್ಧಿ ಬೇಕಾ, ಶಾಂತಿ ನೆಮ್ಮದಿ ಬೇಕಾ, ಮಂಗಳೂರಿಗೆ ಇನ್ನೂ ಹೆಚ್ಚು ಅನುದಾನ ಬರಬೇಕು, ಇನ್ನೂ ಹೆಚ್ಚು ಡೆವಲಪ್ಮೆಂಟ್ ಆಗಬೇಕು, ಹೆಚ್ಚು ಇನ್ವೆಸ್ಟ್ಮೆಂಟ್ ಬರಬೇಕು, ಉದ್ಯೋಗ ಸಿಗಬೇಕು, ಅದು ಬೇಕಾ? ಇದು ಕೇವಲ ಇದನ್ನೇ ನೀವು ಈ ಮಾತುಗಳನ್ನೇ ಕೇಳ್ಕೊಂಡು ಹೋಗಬೇಕಾ? ಈ ಪ್ರಶ್ನೆಯನ್ನು ಜನರ ಮುಂದೆ ಇಡ್ತೀವಿ. ಹೌದು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.